ಎಲ್ಲರೂ ಬಂದು ಆನಂದದಿಂದ ದೇವಸ್ಥಾನದಲ್ಲಿ ಭಜನೆಯನ್ನು ಮಾಡಿದರು. ನೋಡೋಣ ಬನ್ನಿ, ಆನಂದಿಸೋಣ ಬನ್ನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಮಾಮ ಪರಿಚಯಿಸೋಣ. ಪ್ರತಿ ಊರುತ್ತೆ ರಥೋತ್ಸವಕ್ಕೆ ಪ್ರಧಾನ ವಿಶೇಷ ಕಾರ್ಯಕ್ರಮಗಳನ್ನು வீடியோ பண்ணி யாருக்கு வர காய்க்கில்ல அவளுக்கு ஆற்றுலேயே யூடியூப்லேயே பார்த்து கொடுத்தா ஒரு அவகாசத்தை கல்பிச்சு கொடுக்காணிக்கிறாரு. ಪ್ರತಿ ವಿಷಯಕ್ಕೂ ಪ್ರತಿ ಊರಿಗೂ போகிறாரு. ಅಂದೇ ಊರು ಇಂದೇ ಊರು ಅಷ್ಟು ಗ್ರಾಮ ಇಂದೇ ಕಡೆ ಅಂದೇ ಕಡೆ ಎಲ್ಲ ಊರಿಗೂ போய் வீடியோಗಳ வாங்கி ಭಾರಿ நனாயி யாருக்கு வர காய்க்கில்ல இவன் கொஞ்சம் பேருக்கு யூடியூபில் பார்க்குற ஆசை இக்கந்து அதெல்லாம் அவகாசமாக பண்ணி கொடுக்காணிக்கிறார். அவரோட பேர் கேசவன் அண்ணி முதுக்கடுக்கவர். பேருக்கும் வந்திருந்தாரு. பேரில் எல்லாரே வீடியோவில் வந்துக்கிற எல்லாரும் பார்த்துக்கிறீங்க. இப்போ கும்பாபிஷேகத்துக்கும் அப்படியே வந்து கும்பாபிஷேகத்தை பூர்த்தி வீடியோ பண்ணி யூடியூப்ல நான் ஃபங்க்ஷன் நாளைக்கு போடுறேன். அவளுக்கு நம்ம ஊர் கடை இன்னும் ஒரு ಸಣ್ಣ ಗೌರವ ಸಮರ್ಪಣೆ. ಹೊಂದ್ಕೊಂಡಿದ್ರೆ ಈ ಕಾರ್ಯಕ್ರಮಗಳ ವಿಡಿಯೋ ಪಣ್ಣಿ ಕೊಟ್ಕೊಂಡಿದ್ರೆ ಊರത്തെ ಪರವಾಗಿ ಕೊಡ್ತಾರೆ. ಥ್ಯಾಂಕ್ ಯು. ಆತ್ಮೀಯ ಬಂಧುಗಳಿಗೆ, ಆತ್ಮೀಯ ಸ್ನೇಹಿತರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಹುಲಗುಂಡಿಯಲ್ಲಿ ನಡೆದಂಥ ಕಾರ್ಯಕ್ರಮವನ್ನು ನಾವು ವಿಡಿಯೋ ಮಾಡಿ ಹಾಕಿದ್ದೇವೆ. ಅದರಲ್ಲಿ ಜನಮೆಚ್ಚಿದ ಕಾರ್ಯಕ್ರಮ ಅಂತ 2 ತೆಗಿತೀವಿ. 20 ಎಪಿಸೋಡ್ ಬರುತ್ತೆ, ಒಂದೊಂದು 10 ಎಪಿಸೋಡ್ ಬರುತ್ತೆ ಒಂದೊಂದು ಊರಿಂದು. ನಿಮ್ಮ ಊರಿಂದು ಒಂದು 15 ಎಪಿಸೋಡ್ ಬಂದಿದೆ. ಅದರಲ್ಲಿ ಜನಮೆಚ್ಚಿದ ಕಾರ್ಯಕ್ರಮ ಅಂತ ಹಾಕಿದ್ದೀವಿ. ಜನಮೆಚ್ಚಿದ ಕಾರ್ಯಕ್ರಮ ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ? ಯಾರು ಗೊತ್ತಿದೆಯಾ? ಇಲ್ಲ. ಈ ಊರಿನ ತೆಪ್ಪೋತ್ಸವ ಬಹಳ ಅಮೋಘವಾಗಿತ್ತು ಅಂದ್ಬಿಟ್ಟು ಎಲ್ಲರೂ ಬಹಳ ಸಂತೋಷಪಟ್ಟಿದ್ದಾರೆ. ಅದರಲ್ಲೂ ನಮ್ಮ ಶ್ರೀ ವೈಷ್ಣವರಿಗಿಂತ ಇದ್ರೆ ಗೌಡರು ಮೆಸೇಜ್ ಮಾಡಿ ನಮಗೆ ತಿರುಪತಿಯಲ್ಲಿ ಕಲ್ಯಾಣಿಯಲ್ಲಿ ಆ ಉತ್ಸವ ತೆಪ್ಪೋತ್ಸವ ನೋಡಿದ್ದು ಅಂತ ಹೇಳಿದಾಗ ನಮಗೆ ಬಹಳ ಸಂತೋಷ ಆಯಿತು. ನೀವು ಏನೂ ಮಾಡಬೇಡಿ, ಮೊಬೈಲ್ ತಗೊಳ್ಳಿ, ಯೂಟ್ಯೂಬ್ ಆನ್ ಮಾಡಿ, ಯೂಟ್ಯೂಬ್ ಮಾಮ ಹುಲಿಕತ್ ಅಂತ ಪ್ರೆಸ್ ಮಾಡಿ, ಅದ್ರ ಮೇಲೆ ನಮ್ಮ ಫೋಟೋ ಬರುತ್ತೆ. ಫೋಟೋ ಮೇಲೆ ನಿಮ್ಮ ಮೃದುವಾದ ಬೆರಳಲ್ಲಿ ನಿಧಾನವಾಗಿ ಒತ್ತಿ ವಿಡಿಯೋ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಪೂರ್ತಿ ನೋಡಿ. ನಿಮಗೆ ಆನಂದ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆನಂದ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾತಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಒಂದು ಉದ್ದೇಶ, 70 ವರ್ಷ ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದೇ ಇರುವವರಿಗೆ, ಬರಲು ಸಾಧ್ಯವಿಲ್ಲದೇ ಇರುವವರಿಗೆ ಮನೆಯಲ್ಲೇ ಕೂತು ನೋಡಲು ಎಂಬ ಕಾರ್ಯಕ್ರಮವನ್ನು ಉಚಿತವಾಗಿ ಮಾಡ್ತಾಯಿದ್ದೆ. ಅದರಲ್ಲೂ ಒಂದು ಅದ್ಭುತವಾದದ್ದು, ಹುಲಗುಂಡಿಗೆ ಬಂದಾಗ ನಮಗೆ ಆಶ್ಚರ್ಯ ಏನಾಗುತ್ತೆ, ಅಂತ ಹಿಂಗಾರ ಮನೆಯಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, 92 ವರ್ಷ. ಅವ್ರ ಮಗ ಅವ್ರು ಹೇಳಿದ್ರು, ನಮ್ಮ ತಾಯಿಯವರಿಗೆ ಈ ಕಾರ್ಯಕ್ರಮವನ್ನು ಡೈಲಿ ತೋರಿಸ್ತೀವಿ ಅಂತ ಒಳ್ಳೆ ಕೂತಿದ್ದಾರೆ. ನಾನು 92 ವರ್ಷ ಅಂದರೆ ಸಾಮಾನ್ಯ ಕಣ್ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಹಾಸಿಗೆ ಮೇಲೆ ಮಲಗಿದೊಳಗೆ ಹೇಳೋದು ಈ ಕಾಲದಲ್ಲಿ. ಆದರೂ ಸಹ ಅವ್ರೇನು ಮಾಡಿದ್ರು, ಬನ್ನಿ ಒಂದು ಸರಿ ಮನೆಗೆ ಅಂತ ಹೋದಾಗ ಹೋಗಿ ಅಲ್ಲಿ ವಿಡಿಯೋ ಮಾಡಿದಾಗ ತಾಯಿ ಹೇಳಿದ್ರು 92 ವರ್ಷ. ಇವತ್ತು ಸಹ ಹೇಳಿದ್ರು, ಹುಲಗುಂಡಿಗೆ ಬಂದಾಗ, ನನ್ನ ಮಗ ನಿಮ್ಮ ಟಿ ವಿಲಿ ಮೊಬೈಲಲ್ಲಿ ತೋರಿಸ್ತಾನಪ್ಪ, ನಿಮ್ಮ ಯೂಟ್ಯೂಬ್ ಕಾರ್ಯಕ್ರಮ ಬಂದಿದೆ, ನಮ್ಗೆ ಭಾಳ ಸಂತೋಷ ಆಯಿತು ಅಂತ. ಇದಕ್ಕಿಂತ ಹೆಮ್ಮೆ ಇನ್ನೇನಿಲ್ಲ. ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ. ಯಾಕೆಂತಂದರೆ ನಾವು ವೀಡಿಯೋ ತೆಗೆಯೋದಿಲ್ಲ, ವೀಡಿಯೋ ತೆಗೆಯುವಾಗ ಪಕ್ಕಕ್ಕೆ ಹೋಗಪ್ಪ, ಈ ಕಡೆ ಹೋಗು, ಆ ಕಡೆ ಹೋಗು ಅಂತ ಅಂದೇನೆ ನೀವೆಲ್ಲ ಸಹಕರಿಸಿದ್ದಕ್ಕೆ ನಿಮ್ಗೆ ಹುಲಗುಂಡಿ ಗ್ರಾಮಸ್ಥರಿಗೆ ನಾವು ಚಪ್ಪಾಳೆ.
ಅಡವಿಯಲ್ಲಿ ಧ್ರುವರಾಯ ಕರೆದರೆ ವಾಸುದೇವ ಬಂದನು. ಸಭೆಯಲ್ಲಿ ದ್ರೌಪದಿ ಕರೆದರೆ ಶ್ರೀಕೃಷ್ಣ ಓಡಿ ಬಂದನು. ನಿನ್ನ ನಾಮವು ಎನ್ನ ನಾಲಿಗೆಯಲ್ಲಿ ಬಂದು ನೆಲೆಸಲಿ ಪುರಂದರ ವಿಠಲ ವಿಠಲ.